ನಮ್ಮ ಅಣ್ಣ ಏನೇ ನಿನಗೆ ಪತಿ ಸುಮ್ಮನೆ ಇಲ್ಲಿಂದ ಹೊರಟು ಹೋಗೋ ಮೂಡ ಹೆಚ್ಚು ಮಾತನಾಡಿ ಕೆಟ್ಟು ಹೋಗಬೇಡ. ಆಹೋ ಅಗ್ರಜ, ಆಹೋ ಅಗ್ರಜ, ಆಹೋ ಅನುಜ, ಕೇಳಿದೀಗ ಈ ಬೆಟ್ಟ ಲಕ್ಷ್ಮಿ ನುಡಿದ ನುಡಿಯ ವಿಷ್ಣುನಿಯ ಇವಳಿಗೆ ಶ್ರೇಷ್ಠ ಪತಿಯಂತೆ ಈ ಪಾಠದ ಮೇಲೆ ತಕ್ಕನೆ ಒಂದು ಬೆಟ್ಟ ಬಿಟ್ಟು ಬಿಡದ ಮೂರ್ಖಳ ಸುದ್ದಿ ಎನ್ನ ಮುಂದೆ ತಿದ್ದ ಹೇಳಬೇಡ. ಸಹಜವಾಗಿ ಹೇಳುವೆನು. ನಮ್ಮ ಬಂಡನು ಓಡಿ ಹೋದನು. ಆದ ಕಾರಣ ನಮ್ಮ ನಗರಕ್ಕೆ ಬಾಬಾರಿಯ ರೂಪವಜ ಎಲ್ಲ ಆಯ್ತಂದ್ರೆ ಬಂದು ದುರ್ಗಜ. ಹೇ ಸುಂದರಿ, ಎಲ್ಲೋ ಅದವನೇ ತ್ರಿಲೋಕವನ್ನ ಚಲಚಲಜ ಮಾಡುವ ದಿಟ್ಟ ಶಕ್ತಿ ಸೂತನ ರಚನೆಗೆ ನಿನ್ನ ಗಂಡನು ಯಾವ ಲೆಕ್ಕದ ಜನ? ಅವನು ಎನ್ನಡನೆ ಸಮರಕ್ಕೆ ಬಂದರೆ ಈ ಖಡ್ಗದಿಂದ ಕೆಡಿದು ಬಿಡುವೆ. ಮಾತು ಮಾತಿಗೆ ರೀತಿ ತಪ್ಪುವ ಬೇಸರವಾಗುವ ನುಡಿಗಳನ್ನು ವಿಸ್ತರಿಸಬೇಡ. ಜ್ವಾಲ ಬಾಲ ಭಾಸ್ಕರನಂತೆ ಕಂಗೊಳಿಸುವ ಸುಂದರಿ, ಸೂರ್ಯನ ಕಿರಣದಂತೆ ಮನೋಹರವಾಗಿ ಮನ ಮೆಚ್ಚಿಸುವ ನಿನ್ನಂಥ ರೂಪವತಿಯನ್ನು ಪ್ರೀತಿಸುವಕ್ಕೆ ಆ ನಿನ್ನ ಗಂಡನು ಸರಿ ಜೋಡಿಯಲ್ಲ. ಆದ್ದರಿಂದ ಮರೆತು ಬಿಡುವ ವಿಷ್ಣುವಿನ ಸಲ್ಲ. ಅಯ್ಯ ಸುಂದರಿ, ನಾರೇ ಮದನ ಕದಾರಿ ಇಡು ನಮ್ಮಲ ಸೈರೇ ಸಲಾರೆ ಈ ಮನದ ತಾಪ ಸತತವು ಸಂತಾಪ ಬಿರುಗಾಳಿಯ ದೀಪ ಬಿರುಗಾಳಿಯ ದೀಪ. ಸೈರಿ ಸಲಾರೆ ಈ ಮನದ ತಾಪ ಸತತವು ಸಂತಾಪ ಬಿರುಗಾಳಿಯ ದೀಪ ಬಿರುಗಾಳಿಯ ದೀಪ. ಅಯ್ಯೋ ಶಿವಶಿವ, ಎನ್ನ ಪ್ರಾಣಕಾಂತನು ಎನ್ನನ್ನು ಬಿಟ್ಟು ಎತ್ತಲೋ ಹೋದನು. ಈ ಭೂಮಾರ್ಗನು ಬಾಯಿಗೆ ಬಂದಂತೆ ಮಾತನಾಡುತ್ತಿರುವುದು. ಇದಕ್ಕೆ ಗತಿಯನ್ನು ಮಾಡಲು ದೇವ ದೀನ ಬಾಂಧವ. ಹೇ ಬಂಡ ಮುಂಡೆ, ನಮ್ಮ ವಂಶ ಹಾಳಾಗಲಿ ಎಂದು ಬಗಲುವೆಯ ನಿನ್ನಂತ ಭ್ರಷ್ಟ ಮುಂಡೆ ಶಾಪ ಜನಕ್ಕೆ ಕಟ್ಟುವುದೇ. ಹೇ ಸುಂದರಿ, ಎಲ್ಲೋ ಮೂರ್ಖನೇ, ಒಂದು ಎತ್ತಣದು. ಹೇ ದುರ್ಮಾರ್ಗಗಳೇ, ಹೇ ಸುಂದರಿ, ಸೊಲ್ಲಿಗೆ ನನ್ನ ಬಲ್ಲದವನೆಂದು ಬಗಲುವೆಯ. ನಿನ್ನ ಗಂಡನು ಅಂಥ ಬಲ್ಲದವನಾದರೆ ನಿನ್ನ ಒಪ್ಪಿಸಿ ಓಡುವುದನ್ನೇ ಅದಕ್ಕೆ. ಸೊಲ್ಲಿಗೆ ಹಾರಿ ನನ್ನ ಬಲ್ಲದವನೆಂದು ಬಗಲುವೆಯ. ನಿನ್ನ ಗಂಡನ ಅಂಥ ಬಲ್ಲದವನಾದರೆ ನಿನ್ನಂಗೆ ಒಪ್ಪಿಸಿ ಓಡುವುದನ್ನೇ ತಕ್ಕೆ. ಆಹೋ ಅನುಜನಾದ ಪ್ರಸುದನ, ಅಣ್ಣನಾದ ಶಕ್ತಿ ಸೋದನ, ಈ ಗಯ್ಯಾಳ ನುಡಿಯಂ ಕೇಳದೆ ಅವಳ ಮಾತಿಗೆ ಮರ್ಯಾದೆಯಂ ಪಡೆದೆ
ನಮ್ಮ ನಗರ ಕೇಳದ ಏನ ನಡೆಯಲು ಜಾಯ ಮಾತು ಸಹಜ. ಆಕೆ ನಾರೇ ಹೇಳವನ್ನ ಕೇಳು ಇದು ಒಂದು ಸಾರೆ. ಅದೇನು ಚೆನ್ನಾಗಿ ಮಗಳು ಆ ವಿಷ್ಣುನನ್ನ ಮರಿ ನಮ್ಮಣ್ಣನೇ ಗಂಡನು ಸರಿ. ಬಂದನೆ ಈ ಮಾತಿಗೆ ಮೀರಿ ಆದರ ನಿನ್ನ ಗೋಳಾಟವನ್ನು ಕೇಳಿದ ಈ ಸಮಾಜದ ಸಾರ ನಿನ್ನ ಸೀರೆಯನ್ನು ಸೆಳೆದರೆ ಹೋಗುವುದು ನಿನ್ನ ಮಾನಹಾರೆ. ಈಗ ನಮ್ಮ ಕೈಯಿಂದ ನಿನ್ನ ಸೆರೆಯನ್ನು ಬಿಡಿಸಿಕೊಳ್ಳುವರು ಯಾರೇ ಸಿಂಗಾರ, ಮೂರು ಲೋಕದ ಮಹಾ ಸುಂದರಿ ಎಲೈ ನಾಟ್ಯಮಯೂರ. ಅಗಮನೆ ಇಂದ್ರನು ಅಲ್ಲ ದೇವಿನನ್ನು ಬಯಸಿದಂತೆ ನಮ್ಮ ಆಗ್ರಜನ ನಿನ್ನನ್ನು ಬಯಸಿದವನು ನಮ್ಮಣ್ಣನ ಕೂಟಿ ಸೇರಿ ಮನಸ್ಸು ಒಂದಾಗಿ ಕರೆದರೆ ಉತ್ತಮವಾದ ಪುತ್ರ ಸಂತಾನವನ್ನು ಎತ್ತಿಕೊಂಡು ಆ ಮದುವೆಯ ವಿಷ್ಣುನನ್ನು ಮರೆತು ನಮ್ಮ ಬಾಂಧವರ ಧೂಳ ಬೆರೆತು ಏನಿಲ್ಲ ಏನಿಲ್ಲ ಅಲ್ಲೇನು ಹಾವು ಬಂದದಂತೆ. ಏನಪ್ಪ ದಯವಿಟ್ಟು ಯಾರು ಆ ಕಡೆ ಹೋಗ್ಬೇಡ್ರಿ. ಏ ಪರಶುರಾಮ ಪಾತ್ರ ಮೂರ್ತಿ ಈ ಕಡೆ ಬರ್ಬೇಕು, ಯಾರು ಹೋಗ್ಬೇಡ್ರಿ ಆ ಕಡೆಗೆ. ಹೇ ಸುಂದರಿ, ಬಂದನೆ ನಿನ್ನ ಗೋಳಾಟವನ್ನು ನೋಡಲಾರದೆ ನನಗೆ ನಿನ್ನ ಮೇಲೆ ಕರುಣ ಹುಟ್ಟಿತು, ಎನ್ನ ಮನ ಕರೆಯಿತು. ನಿನ್ನ ಸೆರೆಯನ್ನು ಬಿಟ್ಟು ಬಿಡುವೆ, ನೀನು ಹೋಗಬಹುದು. ಆಗಲೇ ಅಣ್ಣಯ್ಯ ಆಹೋ ಅನುಜನಾದ ಪ್ರಸುದನ, ಅಣ್ಣನಾದ ಶಕ್ತಿ ಸೋದನ, ದೇವನಿಧ ಮಡೆಯಳ ಸೆರೆಯನ್ನು ಬಿಟ್ಟು ಬಿಡು. ನಿನ್ನ ಇಷ್ಟದಂತೆ ಆಗಲ ಆಗ್ರಜ. ಸೂರರಾದ ನಾವು ನಮ್ಮ ಕುಲವೈರಿಯಾದ ವಿಷ್ಣುವು ಎಲ್ಲಿ ಅಡಗಿರುವನೋ ಅಲ್ಲಿಗೆ ಹೋಗಿ ಅವನ ಸೆರೆ ಹಿಡಿದು ಧೀರನೆನಿಸಿಕೊಳ್ಳೋಣ. ನಡೆಯಲು ಜಾಯ ಮಾತು ಸಹಜ. ಸುರನಾರೇ ಅಣ್ಣಯ್ಯ ನಮ್ಮ ಆಗ್ರಜನ ಆಜ್ಞೆ ಆಯಿತು. ಇನ್ನು ನಿನ್ನ ಸೆರೆಯನ್ನು ಬಿಡುವನು, ಇನ್ನು ನೀನು ಹೋಗಬಹುದು ನಿನ್ನ ಮಂದಿರಕ್ಕೆ. ಆಗಲೇ ಅಣ್ಣಯ್ಯ ಬಳಿರಿ ಎಲೈ ಸಾರಥ. ಬುಲದಿ ಆ ವಿಷ್ಣುನಂಬ ಭ್ರಷ್ಟನ ಎಲ್ಲಿ ಅಡಿಗೆದರ ಬಿಡಲಾರವ ಅವನಿಗಿರವಲ್ಲಿಗೆ ರಥವನ್ನು ಬಿಡು ಸಾರಥ. ಇಲ್ಲ ಚಿರಂದಾಗಲಿ ಪ್ರಾಣೇಶ್ವರ, ನನ್ನನ್ನು ಆ ದುರ್ಮಾರ್ಗರ ಕೈಗೆ ಒಪ್ಪಿಸಿ ಕಳ್ಳನಂತೆ ನೀನೆಲ್ಲಿಗೆ ಮಾಯವಾಗಿದ್ದೆ ಪ್ರಿಯ? ಸುಂದರ